ಅರಸರುಗಳ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 7. ಆಗ ಎಲೀಷನು, ಸರ್ವೇಶ್ವರ ಸ್ವಾಮಿಯ ಈ ವಾಕ್ಯವನ್ನು ಕೇಳು. ನಾಳೆ ಇಷ್ಟೇ ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ನಾಣ್ಯಕ್ಕೆ 3 ಕಿಲೋಗ್ರಾಂನಂತೆಯೂ ಜವ ಗೋಧಿಯು ನಾಣ್ಯಕ್ಕೆ 6 ಕಿಲೋಗ್ರಾಂನಂತೆಯೂ ಮಾರಲಾಗುವುದು ಎನ್ನುತ್ತಾರೆ ಎಂದು ಹೇಳಿದನು. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೈವಪುರುಷನಿಗೆ, ಸರ್ವೇಶ್ವರ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರಿದು ಸಂಭವಿಸಲಾರದು ಎಂದನು. ಅದಕ್ಕೆ ಎಲೀಷನು, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸಲಾರೆ ಎಂದು ಹೇಳಿದನು. ಸಿರಿಯ ಸೈನ್ಯದ ಪಲಾಯನ. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕುಳಿತಿರಬೇಕೆ? ಪಟ್ಟಣದೊಳಗೆ ಕ್ಷಾಮ ಇರುವುದರಿಂದ ಅಲ್ಲಿಗೆ ಹೋದರೂ ಸಾಯಬೇಕು, ಇಲ್ಲಿಯೇ ಕುಳಿತಿದ್ದರೂ ಸಾಯಬೇಕು. ಆದುದರಿಂದ ಹೊರಟು ಹೋಗಿ ಸಿರಿಯಾದವರ ಪಾಳ್ಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡರು. ಸಾಯಂಕಾಲವಾದಾಗ ಅವರು ಸಿರಿಯಾದವರ ಪಾಳ್ಯಕ್ಕೆ ಹೊರಟರು. ಪಾಳ್ಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಸರ್ವೇಶ್ವರ ಸಿರಿಯದ ಪಾಳ್ಯದವರಿಗೆ ರಥಾರಥಾಶ್ವ ಸಹಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರು. ಆದ್ದರಿಂದ ಅವರು ಇಸ್ರೇಲರ ಅರಸನು ಹಿತ್ತಿಯ ಹಾಗೂ ಈಜಿಪ್ಟ್ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರುದ್ಧ ಕರೆದು ತಂದಿದ್ದಾರೆ ಎಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳ್ಯದಲ್ಲಿದ್ದುದೆಲ್ಲವನ್ನು ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಆ ಕುಷ್ಠರೋಗಿಗಳು ಪಾಳ್ಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರಿಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು, ಬಟ್ಟೆಗಳನ್ನು ತೆಗೆದುಕೊಂಡು ಬಚ್ಚಿಟ್ಟರು. ಇನ್ನೊಂದು ಡೇರಿಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿ ಇಟ್ಟರು. ಆ ನಂತರ ಅವರಿದು ಶುಭವಾರ್ತೆಯ ದಿವಸ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡಕಾಡಿದರೆ ಶಿಕ್ಷೆಗೆ ಪಾತ್ರರಾಗಬಹುದು. ಆದುದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡರು. ಅಲ್ಲಿಂದ ಹೊರಟು ಊರು ಬಾಗಿಲಿಗೆ ಬಂದು ಕಾವಲುಗಾರರಿಗೆ, ನಾವು ಸಿರಿಯಾದವರ ಪಾಳ್ಯಕ್ಕೆ ಹೋಗಿದ್ದೆವು. ಅಲ್ಲಿ ನಮಗೆ ಯಾರೂ ಕಾಣಿಸಲಿಲ್ಲ, ಮನುಷ್ಯ ಶಬ್ದವೇ ಕೇಳಿಸಲಿಲ್ಲ. ಕತ್ತೆ ಕುದುರೆಗಳನ್ನು ಅಲ್ಲಲ್ಲಿ ಕಟ್ಟಲಾಗಿದೆ, ಡೇರೆಗಳು ಇದ್ದ ಹಾಗೆಯೇ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ದ್ವಾರಪಾಲಕರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ಈ ಸಮಾಚಾರವನ್ನು ಮುಟ್ಟಿಸಿದರು. ಅರಸನು ರಾತ್ರಿಯಲ್ಲೇ ಎದ್ದು ತನ್ನ ಪರಿವಾರದವರಿಗೆ, ಸಿರಿಯಾದವರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿ. ನಾವು ಹಸಿವೆಯಿಂದ ಸಾಯುವವರಾಗಿದ್ದೇವೆ ಎಂಬುದನ್ನು ಅವರು ಬಲ್ಲರು. ಆದುದರಿಂದ ಪಾಳ್ಯವನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ. ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನು ಸಜೀವಿಗಳನ್ನಾಗಿ ಹಿಡಿದು ಪಟ್ಟಣವನ್ನು ಪ್ರವೇಶಿಸಬೇಕೆಂದಿದ್ದಾರೆ ಎಂದನು. ಆಗ ಅವರಲ್ಲೊಬ್ಬನು ಅರಸನಿಗೆ, ರಾಹುತರು ಪಟ್ಟಣದಲ್ಲುಳಿದಿರುವ ಕುದುರೆಗಳಲ್ಲಿ 4-5 ಕುದುರೆಗಳನ್ನು ತೆಗೆದುಕೊಂಡು ನೋಡುವುದಕ್ಕೆ ಹೋಗಲಿ. ಅವರಿಗೆ ಪಟ್ಟಣದಲ್ಲಿ ಉಳಿದಿರುವ ಇಸ್ರೇಲರ ಗತಿಯಾಗಲಿ ಅಥವಾ ಸತ್ತು ಹೋದವರ ಗತಿಯಾಗಲಿ ಸಂಭವಿಸುವುದಷ್ಟೇ ಎಂದು ಹೇಳಿದನು. ಕೂಡಲೇ ಅರಸನು 2 ಜೋಡಿ ಕುದುರೆಗಳನ್ನು ತರಿಸಿ ಸಿರಿಯಾದವರ ಸೈನ್ಯವೆಲ್ಲಿರುತ್ತದೆಂಬುದನ್ನು ನೋಡಿ ಬರುವುದಕ್ಕಾಗಿ ರಾಹುತರನ್ನು ಕಳುಹಿಸಿದನು. ಇವರು ಜೋರ್ಡಾನ್ ನದಿಯವರೆಗೂ ಹೋಗಿ ಅವಸರದಿಂದ ಓಡಿ ಹೋದ ಸಿರಿಯಾದವರು ದಾರಿಯಲ್ಲೆಲ್ಲ ತಮ್ಮ ಬಟ್ಟೆ ಬರೆಗಳನ್ನು, ಸಾಮಾನು ಸರಂಜಾಮುಗಳನ್ನು ಬಿಸಾಡಿರುವುದನ್ನು ಕಂಡು ಹಿಂದಿರುಗಿ ಬಂದ ಅರಸನಿಗೆ ತಿಳಿಸಿದರು. ಆಗ ಜನರು ಹೊರಗೆ ಹೋಗಿ ಸಿರಿಯಾದವರ ಪಾಳ್ಯವನ್ನು ಸೂರೆ ಮಾಡಿಬಿಟ್ಟರು. ಸರ್ವೇಶ್ವರನ ಮಾತಿನಂತೆ ಗೋಧಿ ಹಿಟ್ಟು ನಾಣ್ಯಕ್ಕೆ 3 ಕಿಲೋಗ್ರಾಂನಂತೆಯೂ ಜವ ಗೋಧಿಯ ನಾಣ್ಯಕ್ಕೆ 6 ಕಿಲೋಗ್ರಾಂನಂತೆಯೂ ಮಾರಲಾಗುತ್ತಿತ್ತು. ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರ ದ್ವಾರಪಾಲಕರ ನಾಯಕನನ್ನಾಗಿ ಕಳುಹಿಸಿದನು. ಅವನು ಜನರ ತುಳಿತಕ್ಕೆ ಸಿಕ್ಕಿ ಸತ್ತನು. ಹೀಗೆ ಆ ದೈವಪುರುಷನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ಅವನು ಅರಸನಿಗೆ, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಜವ ಗೋಧಿ ನಾಣ್ಯಕ್ಕೆ 6 ಕಿಲೋಗ್ರಾಂನಂತೆಯೂ ಗೋಧಿ ಹಿಟ್ಟು ನಾಣ್ಯಕ್ಕೆ 3 ಕಿಲೋಗ್ರಾಂನಂತೆಯೂ ಮಾರಲಾಗುವುದು ಎಂದು ಹೇಳಿದಾಗ ಆ ಸರದಾರನು, ಸರ್ವೇಶ್ವರ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರಿದು ಸಂಭವಿಸಲಾರದು ಎಂದದ್ದರಿಂದ ದೈವಪುರುಷನು ಅವನಿಗೆ, ನೀನು ಅದನ್ನು ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸಲಾರೆ ಎಂದು ನುಡಿದಿದ್ದನು. ಊರು ಬಾಗಿಲಿನಿಂದ ಜನರ ತುಳಿತಕ್ಕೆ ಸಿಕ್ಕಿ ಅವನು ಸತ್ತದ್ದರಿಂದ ಈ ಮಾತು ನೆರವೇರಿತು.